ಥೈರಾಯ್ಡ್ ಪರೀಕ್ಷೆಯಲ್ಲಿ ಏನೇನಿರುತ್ತದೆ? 3 ಅಂಶಗಳನ್ನು ಪರೀಕ್ಷಿಸಲಾಗುತ್ತದೆ. TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ಮೆದುಳಿನಿಂದ ಬಿಡುಗಡೆಯಾಗುವ ಹಾರ್ಮೋನ್. ಇದು ಥೈರಾಯ್ಡ್ ಗ್ರಂಥಿಗೆ ಕೆಲಸ ಮಾಡು ಎಂದು ಸೂಚನೆ ನೀಡುತ್ತದೆ. T3 ಟ್ರೈ ಅಯೋಡೋಥೈರೋನಿನ್ ಥೈರಾಯ್ಡ್ ಬಿಡುಗಡೆ ಮಾಡುವ ಮುಖ್ಯ ಹಾರ್ಮೋನುಗಳಲ್ಲಿ ಒಂದು. T4 ಥೈರಾಕ್ಸಿನ್ ಇದು ಕೂಡ ಥೈರಾಯ್ಡ್ ಬಿಡುಗಡೆ ಮಾಡುವ ಪ್ರಮುಖ ಹಾರ್ಮೋನ್. ಪರೀಕ್ಷೆಯ ಫಲಿತಾಂಶ ಏನನ್ನು ಸೂಚಿಸುತ್ತದೆ? ಫಲಿತಾಂಶಗಳಲ್ಲಿ ವ್ಯತ್ಯಾಸವಿದ್ದರೆ ಅದನ್ನು 2 ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು. ಹೈಪೋಥೈರಾಯ್ಡಿಸಮ್ ಇಲ್ಲಿ TSH ಮಟ್ಟ ಹೆಚ್ಚಾಗಿರುತ್ತದೆ ಮತ್ತು T3, T4 ಮಟ್ಟ ಕಡಿಮೆ ಇರುತ್ತದೆ. ಇದರರ್ಥ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಲಕ್ಷಣಗಳು: ತೂಕ ಹೆಚ್ಚಾಗುವುದು, ಸುಸ್ತು, ಕೂದಲು ಉದುರುವುದು, ಚಳಿ ತಡೆಯಲಾರದಿರುವುದು. ಹೈಪರ್ಥೈರಾಯ್ಡಿಸಮ್ ಇಲ್ಲಿ TSH ಮಟ್ಟ ಕಡಿಮೆ ಇರುತ್ತದೆ ಮತ್ತು T3, T4 ಮಟ್ಟ ಹೆಚ್ಚಾಗಿರುತ್ತದೆ. ಇದರರ್ಥ ಥೈರಾಯ್ಡ್ ಗ್ರಂಥಿ ಅತಿಯಾಗಿ ಕೆಲಸ ಮಾಡುತ್ತಿದೆ. ಲಕ್ಷಣಗಳು: ತೂಕ ಇಳಿಕೆಯಾಗುವುದು, ಅತಿಯಾದ ಬೆವರುವಿಕೆ, ಪದೇ ಪದೇ ಹಸಿವಾಗುವುದು, ಆತಂಕ. ಗಮನಿಸಬೇಕಾದ ಅಂಶಗಳು: ಈ ಪರೀಕ್ಷೆಗೆ ಸಾಮಾನ್ಯವಾಗಿ ಉಪವಾಸ ಕಡ್ಡಾಯವಲ್ಲ, ಆದರೆ ವೈದ್ಯರು ಸೂಚಿಸಿದರೆ ಪಾಲಿಸುವುದು ಉತ್ತಮ. ನೀವು ಈಗಾಗಲೇ ಯಾವುದಾದರೂ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಪರೀಕ್ಷೆಗೂ ಮುನ್ನ ವೈದ್ಯರಿಗೆ ತಿಳಿಸಿ. ಗರ್ಭಿಣಿಯರಲ್ಲಿ ಥೈರಾಯ್ಡ್ ಮಟ್ಟ ಬದಲಾಗುವುದು ಸಹಜ, ಹಾಗಾಗಿ ವೈದ್ಯರ ಸಲಹೆ ಮುಖ್ಯ.